ಎಲ್ಲರಿಗೂ ನಮಸ್ಕಾರ. ನಾನು ಸ್ವರ. ಕಥೆಯಿಂದ ಕಲಿಕೆಗೆ ಸ್ವಾಗತ. ಇವತ್ತು ನಾವು ಹಸುಗಳಲ್ಲಿ 33 ಕೋಟಿ ದೇವತೆಗಳು ಯಾಕಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮುಂಚೆ ಹಸುಗಳು ಪ್ರಾಣಿಗಳು ಎಲ್ಲ ಮಾತಾಡ್ತಿದ್ರು. ಹಸುಗಳಿಗೆ ಯಾವಾಗ ಏನಾಗತ್ತೆ ಅಂತ ಗೊತ್ತಾಗ್ತಿತ್ತು. ಮುಂಚೆ ಒಬ್ಳು ಪತಿವ್ರತೆ ಗೃಹಿಣಿ ಇದ್ಲು. ಅವಳು ಹಸುನ್ನ ಸಾಕ್ತಿದ್ಲು. ಗೃಹಿಣಿ ಹಸುನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ಲು. ಗೃಹಿಣಿ ಹಸು ಜೊತೆಗೆ ಮಾತಾಡ್ತಿದ್ಲು. ಅವಳು ಅವಳ ಸುಖ ಮತ್ತೆ ದುಃಖನ ಹಂಚ್ಕೊಳ್ತಿದ್ಲು. ಆ ಹಸು ಕೂಡ ಗೃಹಿಣಿ ಜೊತೆಗೆ ಮಾತಾಡ್ತಿದ್ಲು. ಆ ಗೃಹಿಣಿ ಹಸುಗೆ ಕಪಿಲೆ ಅಂತ ಹೆಸರಿಟ್ಟಿದ್ಲು. ಒಂದು ದಿವಸ ಕಪಿಲೆ ತುಂಬಾ ಅಳ್ತಿದ್ಲು. ಇದನ್ನ ನೋಡಿದ ಗೃಹಿಣಿ ಕಪಿಲೆಗೆ ಕೇಳ್ತಾಳೆ, ನೀನು ಯಾಕೆ ಅಳ್ತಿದ್ಯಾ, ಏನಾಯ್ತು ಅಂತ ಕೇಳಿದ್ಲು. ಅದಕ್ಕೆ ಕಪಿಲೆ, ಅಮ್ಮ, ನನಗೆ ಮುಂದೆ ಏನಾಗತ್ತೆ ಅಂತ ಗೊತ್ತಾಗತ್ತೆ. ಆಷಾಢ ಶುದ್ಧ ಹುಣ್ಣಿಮೆ ಎಂದು ನಿನ್ನ ಗಂಡನ ಪ್ರಾಣ ಹೋಗುತ್ತೆ. ಯಮದೇವರು ಬಂದು ನಿನ್ನ ಗಂಡನ ಪ್ರಾಣವನ್ನು ತಕೊಂಡು ಹೋಗ್ತಾರೆ ಅಂತ ಅಳ್ತಾ ಹೇಳಿದ್ಲು. ಇದನ್ನ ಕೇಳಿದ ಗೃಹಿಣಿ ತುಂಬಾ ಬೇಜಾರಾಗಿ ಯೋಚನೆ ಆಗತ್ತೆ. ಅವಳು ಅಳ್ತಾ ಕೂತ್ಕೊಂಡು ಕಪಿಲೆಗೆ ಕೇಳ್ತಾಳೆ, ಕಪಿಲೆ, ಈಗ ನಾನು ಏನ್ ಮಾಡ್ಲಿ? ಆಗ ಕಪಿಲೆ ಹೇಳ್ತಾಳೆ, ಅಮ್ಮ, ನೀನು ಅಳಬೇಡ, ನಾನಿಂಗೆ ಉಪಾಯ ಹೇಳ್ತೀನಮ್ಮ. ನೀನು ನಿನ್ನ ಗಂಡನ ಆಯುಷ್ ಜಾಸ್ತಿ ಆಗ್ಲಿ ಅಂತ ವ್ರತ ಮಾಡು. ನೀನು ದಿನನಿತ್ಯ ಲಕ್ಷ್ಮಿಗೆ ಪೂಜೆ ಮಾಡು. ಇದರಿಂದ ನಿನ್ನ ಗಂಡನ ಪ್ರಾಣ ಉಳಿಸು ಅಂತ ಕಪಿಲೆ ಹೇಳ್ತಾಳೆ. ಆಯ್ತು ಅಂತ ಹೇಳಿ ಗೃಹಿಣಿ ಕಪಿಲೆ ಹೇಳ್ದಂಗೆ ಮಾಡ್ತಾಳೆ. ಆಷಾಢ ಶುದ್ಧ ಹುಣ್ಣಿಮೆ ಬರುತ್ತೆ. ಯಮದೇವರು ಗೃಹಿಣಿಯ ಗಂಡನ ಪ್ರಾಣವನ್ನ ತೆಕ್ಕೊಳ್ಳಿಕ್ಕೆ ಬರ್ತಾರೆ. ಯಮದೇವರಿಗೆ ಮನೆ ಒಳಗೆ ಹೋಗೋಣ ಅಂತ ಇದ್ರೆ ಹೊಸ್ಲನ್ನ ದಾಟ್ಲಿಕ್ಕೆ ಆಗುವುದೇ ಇಲ್ಲ. ಒಳಗೆ ನೋಡಿದರೆ ಗೃಹಿಣಿ ಎಲ್ಲ ವ್ರತವನ್ನ ಮಾಡ್ತಿರ್ತಾಳೆ. ಇದು ಯಾರ ಕೆಲಸ ಅಂತ ಸುತ್ತಮುತ್ತ ನೋಡಿದರೆ ಅಲ್ಲಿ ಕಪಿಲೆ ಇರ್ತಾಳೆ. ಯಮದೇವರು ಕಪಿಲೆಯನ್ನ ಕೇಳ್ತಾರೆ, ಇದು ನಿನ್ನ ಕೆಲಸವನ್ನ? ಅದಕ್ಕೆ ಕಪಿಲೆ ಹೇಳ್ತಾಳೆ, ಹೌದು, ಇದು ನನ್ನ ಕೆಲಸ. ನಾನು ಗೃಹಿಣಿಗೆ ಹೇಳಿದ್ದು. ಅವಳು ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾಳೆ. ಹಾಗಾಗಿ ಅವಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ಇದು ನನ್ನ ಧರ್ಮ ಅಂತ ಹೇಳ್ತಾಳೆ. ಆಗ ಯಮದೇವರಿಗೆ ಸಿಟ್ಟು ಬರುತ್ತೆ. ನಿನ್ನ ಧರ್ಮನ ನೀನು ಮಾಡ್ತಿದ್ಯಾ, ಆದರೆ ನನ್ನ ಧರ್ಮವನ್ನು ನೀನು ಮಾಡೋಕ್ಕೆ ಬಿಡ್ತಿಲ್ವಲ್ಲ. ನೀನು ಅವಳಿಗೆ ನಿಲ್ಸಕ್ಕೆ ಹೇಳು, ಇಲ್ಲ ಅಂದರೆ ನಾನು ನಿಂಗೆ ಶಾಪವನ್ನು ಕೊಡ್ತೀನಿ ಅಂತ ಯಮದೇವರು ಹೇಳ್ತಾರೆ. ಆಗ ಕಪಿಲೆ ಹೇಳ್ತಾರೆ, ನೀನು ಶಾಪ ಕೊಟ್ಟರೂ ಪರವಾಗಿಲ್ಲ, ನಾನು ಅವಳಿಗೆ ನಿಲ್ಸೋದಕ್ಕೆ ಹೇಳಲ್ಲ. ಇದನ್ನು ಕೇಳಿದಂಥ ಯಮದೇವರಿಗೆ ತುಂಬ ಕೋಪ ಬರುತ್ತೆ. ಇದನ್ನೇ ನೀನು ನಿಲ್ಲಿಸಲಿಲ್ಲ ಅಂದರೆ ನಾನು ಇಡೀ ಕುಲಕ್ಕೆ ಶಾಪ ಕೊಡ್ತೇನೆ, ನಿನ್ನ ಕುಲಗೆ ನಾನು ಕ್ರೂರವಾದಂಥ ಶಾಪ ಕೊಡ್ತೇನೆ ಅಂತ ಯಮದೇವರು ಹೇಳ್ತಾರೆ. ಆಗುವುದಿಲ್ಲ, ನೀನು ನನ್ನ ಕುಲಕ್ಕೆ ಶಾಪ ಕೊಟ್ಟರೂ ಪರವಾಗಿಲ್ಲ, ನಾನು ಅವಳಿಗೆ ನಿಲ್ಸೋದಕ್ಕೆ ಹೇಳುವುದಿಲ್ಲ, ಅವಳಿಗೆ ಅಧರ್ಮ ಆಗೋದಕ್ಕೆ ಬಿಡೋದಿಲ್ಲ ಅಂತ ಕಪಿಲೆ ಹೇಳ್ತಾಳೆ. ಆಯಿತು ಸರಿ, ನಾನು ನಿನ್ನ ಕುಲಕ್ಕೆ ಶಾಪ ಕೊಡ್ತೇನೆ. ಇನ್ನು ಮುಂದೆ ಹಸುಗಳಿಗೆ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಯಮದೇವರು ಹೇಳ್ತಾರೆ. ಮಾತು ಹೋದರೂ ಪರವಾಗಿಲ್ಲ, ನಾನು ಒಬ್ಬ ಹೆಣ್ಣಿನ ಸೌಭಾಗ್ಯವನ್ನು ಉಳಿಸಿದೆ ಅಂತ ಕಪಿಲೆ ಹೇಳ್ತಾಳೆ. ಇದನ್ನ ನೋಡಿದಂಥ ದೇವತೆಗಳು ಯೋಚನೆ ಮಾಡ್ತಾರೆ, ಇದು ಎಂಥ ಸಾಧು ಪ್ರಾಣಿ, ತನಗೆ ಏನಾದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಏನೂ ಆಗಬಾರ್ದು ಅಂತ ಬಯಸತ್ತದು ಅಂತ ಅಂದ್ಕೊಂಡು ಎಲ್ಲ ದೇವತೆಗಳು ಹಸುವಿನ ಶರೀರದಲ್ಲಿ ವಾಸ ಮಾಡುತ್ತಾರೆ. ಕೊನೆಗೆ ಲಕ್ಷ್ಮೀ ದೇವಿ ಬರ್ತಾಳೆ. ಅಮ್ಮ ಹಸು, ನಾನು ನಿನ್ನ ಶರೀರದಲ್ಲಿ ಎಲ್ಲಿ ವಾಸ ಮಾಡಲಿ ಅಂತ ಕೇಳ್ತಾಳೆ. ಆಗ ಹಸು ಹೇಳತ್ತೆ, ಅಮ್ಮ, ನನ್ನ ಇಡೀ ಶರೀರದಲ್ಲಿ ದೇವತೆಗಳು ವಾಸ ಮಾಡುತ್ತಿದ್ದಾರೆ. ಗೋಮಯ, ಗೋಮೂತ್ರ ಇವೆರಡು ಜಾಗ ಮಾತ್ರ ಉಳಿದಿದೆ ಅಂತ ಹಸು ಹೇಳತ್ತೆ.
ಆಗ ಲಕ್ಷ್ಮೀದೇವಿ ಹೇಳ್ತಾಳೆ, ನಿನ್ನ ಎಲ್ಲ ಜಾಗವು ಪವಿತ್ರವಾಗಿದೆ. ನಿನ್ನ ಗೋಮಯ ಮತ್ತು ನಿನ್ನ ಗೋಮೂತ್ರ ಎರಡೂ ಪವಿತ್ರವಾಗಿದೆ. ನಾನಲ್ಲೇ ವಾಸಿಸುತ್ತೇನೆ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಈ ಕಥೆಯಿಂದ ನಾವೇನು ತಿಳ್ಕೊಬಹುದು ಅಂದರೆ, ಹಸು ತುಂಬ ಸಾತ್ವಿಕವಾಗಿರುವಂಥ ಪ್ರಾಣಿ, ಪವಿತ್ರವಾಗಿರುವಂಥ ಪ್ರಾಣಿ ಹಾಗೂ ಪರೋಪಕಾರಿ ಮಾಡುವಂಥ ಪ್ರಾಣಿಯಾಗಿದೆ. ತನಗೆ ಏನಾದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಏನೂ ಆಗಬಾರ್ದು ಅಂತ ಬಯಸತ್ತೆ. ಇಂತಹ ಹಸುವಿನ ಅಂಗಾಂಗಗಳಲ್ಲೂ ದೇವತೆಗಳು ವಾಸವಾಗಿದ್ದಾರೆ. ಕಣ್ಣಿನಲ್ಲಿ ಸೂರ್ಯಚಂದ್ರರು, ಕೋಡಿನಲ್ಲಿ ಗೋವಿಂದನು, ಮೂಗಿನ ಮೇಲೆ ಮುಕುಂದನು, ನಾಲಿಗೆಯಲ್ಲಿ ನಾರಾಯಣನಿದ್ದಾನೆ, ಕಿವಿಯಲ್ಲಿ ಕನಕದಾಸರಿದ್ದಾರೆ, ಬಾಲದಲ್ಲಿ ಭಾಗೀರಥಿ ಇದ್ದಾಳೆ, ಪಾದದಲ್ಲಿ ಪಾಂಡವರಿದ್ದಾರೆ, ಹೊಟ್ಟೆಯಲ್ಲಿ ವಿಠಲನಿದ್ದಾನೆ, ಬೆನ್ನಿನ ಮೇಲೆ ಬ್ರಹ್ಮದೇವರ ಸಭಾ ಮಂಟಪವಿದೆ, ಕೆಚ್ಚಲಿಯಲ್ಲಿ ಅಚ್ಯುತನಿದ್ದಾನೆ ಹಾಗೂ ಶಗಣಿಯಲ್ಲಿ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ. ಇಂಥ ಹಸುವಿನ ಅಂಗಾಂಗಗಳಲ್ಲೂ 33 ಕೋಟಿ ದೇವತೆಗಳು ವಾಸವಾಗಿದ್ದಾರೆ. ಹಾಗಾಗಿ ಹಸು ಬೇರೆ ಎಲ್ಲ ಪ್ರಾಣಿಗಳಿಗಿಂತನೂ ತುಂಬ ಪವಿತ್ರವಾದಂಥ ಪ್ರಾಣಿಯಾಗಿದೆ. ಇಂಥ ಹಸುವಿನ ಹತ್ಯೆ ನಿಷೇಧವಾಗಿದೆ ಹಾಗೂ ಇಂಥ ಹಸುವಿನ ಹತ್ಯೆಯನ್ನು ನಾವು ಮಾಡಿದರೆ ನಮಗೆ ಮಹಾಪಾಪ ಬರುತ್ತದೆ. ಹಸುವಿನ ಹತ್ಯೆ ಇರಲಿ, ಅದಕ್ಕೆ ಹಿಂಸೆ ಕೊಟ್ಟರೆ ಮಹಾಪಾಪ. ಇಂಥ ಹಸುವಿನ ಸಂರಕ್ಷಣೆ ಹಾಗೂ ಪಾಲನೆ ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ ಹಾಗೂ ಧರ್ಮವಾಗಿದೆ. ನಮಸ್ಕಾರಗಳು.